ಈ ದಿನ ಆರೋಗ್ಯ ಶಿಬಿರ ನಡೆಸ್ತಾ ಇದ್ದೀರಾ. ಬಹಳಷ್ಟು ವಯಸ್ಸಾದವರಿಗೆ ಒಂದು ಟ್ಯಾಬ್ಲೆಟ್ ಬಂದಿರೋದಾಗ್ಲಿ, ಮತ್ತೆ ಕನ್ನಡ ವಿತರಣೆ ಆಗ್ಲಿ, ಮತ್ತೆ ಬ್ಲಡ್ ಕ್ಯಾಂಪ್ ಆಗ್ಲಿ, ಬಹಳಷ್ಟು ಪುನೀತ್ ಕೆಲಸನೇ ನಡೆಸ್ತಾ ಇದ್ದಾರೆ ಅಗಸ್ತಿನ ಅವ್ರ ನೇತೃತ್ವದಲ್ಲಿ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಫಸ್ಟ್ ಅವ್ರಿಗೆ ಥ್ಯಾಂಕ್ಫುಲ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ವೆಂಕಟೇಶ್ವರಂ ವಾರ್ಡ್, ಈ ವಾರ್ಡ್ ಅಲ್ಲಿ ಫಸ್ಟ್ ಟೈಮ್ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ. ಅದು ಅವರು ನಾವೆಲ್ಲ ರಿಕ್ವೆಸ್ಟ್ ಮಾಡಿರೋದ್ರಿಂದ ಅವರು ಹೆಲ್ತ್ ಕ್ಯಾಂಪ್ ನ ಆರ್ಗನೈಸ್ ಮಾಡಿದ್ದಾರೆ. ಇದುವರೆಗೂ ಈ ಹೆಲ್ತ್ ಕ್ಯಾಂಪ್ ಈ ವಾರ್ಡ್ ಅಲ್ಲಿ ಇದುವರೆಗೂ ಯಾವ ಕೌನ್ಸಿಲರ್ ಮಾಡಿಲ್ಲ, ಯಾವ ಇವರು ಮಾಡಿಲ್ಲ. ಇದುವರೆಗೂ ನಾನು ನೋಡೇ ಇಲ್ಲ. ನಾನು ಒಂದು ಬಿಜೆಪಿ ಇಂದ ಯೂತ್ ಪ್ರೆಸಿಡೆಂಟ್ ಆಗಿ ನಾಮಿನೇಟ್ ಆಗಿದ್ದೀನಿ. ಅದನ್ನೆಲ್ಲ ಬಿಟ್ಟು ಇವಾಗ ಬಂದಿರೋದು ಒಂದೇ ಕಾರಣ ಅಂದ್ರೆ ಈ ತರ ಪಬ್ಲಿಕ್ ಯುಟಿಲಿಟಿ ಎಲ್ಲ ಮಾಡಿದ್ದಾರೆ. ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ. ಇದಿಲ್ಲ, ಈ ಕೊರೋನಾ ಟೈಮಿಂದ ವ್ಯಾಕ್ಸಿನೇಷನ್ ಮಾಡಿರೋದಾಗ್ಲಿ, ಡೊನೇಷನ್ ಮಾಡಿರೋದಾಗ್ಲಿ, ಗ್ರಾಸರೀಸ್ ಇದು ಅದೆಲ್ಲ ಮಾಡಿದ, ಅದೆಲ್ಲ ನಾನು ನೋಡಿದ್ದೀನಿ. ಅದೆಲ್ಲ ನೋಡಿರೋದ್ ಕಾರಣದಿಂದ ನಾನು ಅದನ್ನ ಪಕ್ಷನ ಬಿಟ್ಟು ಬಂದು ಇಲ್ಲೆಲ್ಲ ನೋಡ್ತಾ ಇದ್ದೀನಿ. ಗಾರ್ಬೇಜ್ ಇರ್ಲಿ, ಪಬ್ಲಿಕ್ ಯುಟಿಲಿಟಿ ಗಾರ್ಬೇಜ್ ಇರ್ಲಿ, ಇಲ್ಲಿ ನೋಡಿ ಇದೆಲ್ಲ ಗಾರ್ಬೇಜ್, ಇದೆಲ್ಲ ಕ್ಲೀನ್ ಮಾಡಿಸಿರೋದು ಅವರೇ. ಈ ಕ್ಯಾಂಪ್ ಹಾಕ್ಬಿಟ್ಟು ಇದುವರೆಗೂ 5 ಟೆಸ್ಟ್ ಮಾಡಿರೋದನ್ನ ನೋಡಿದ್ದೀನಿ. ಆ ಸ್ಪೆಕ್ಸ್ ಕೊಟ್ಟಿರೋದನ್ನ ನಾನು ಯಾರು ನೋಡಿಲ್ಲ. ಇದೇ ಫಸ್ಟ್ ಟೈಮು ಅಗಸ್ಟಿನ್ ಅವ್ರನ್ನ ಈ ತರ ಕೊಡ್ತಾ ಇರೋದನ್ನ ನೋಡ್ತಾ ಇರೋದು. ಅದಕ್ಕೆ ಫಸ್ಟ್ ಧನ್ಯವಾದ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಇನ್ನೂ ಮುಂದುವರೆಯಲು ಅವ್ರಿಗೆ ನಾನು ಗಾಡ್ ಬ್ಲೆಸ್ ಮಾಡಲ್ಲ ಅಂತ ಎಲ್ಲ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಸರ್, ಈಗೆಲ್ಲ ಒಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ, ಏನ್ ದುಡಿಮೆ ಆಗುತ್ತೋ, ಏನ್ ಸಂಪಾದನೆ ಆಗುತ್ತೋ ಅಂತ ನೋಡ್ತಾರೆ. ಈ ಒಂದು ಪುನೀತ್ ಕೆಲಸ ನೀವೆಲ್ಲ ಸೇರಿ ಮಾಡ್ತಾ ಇದೀರಲ್ಲ, ಸರ್. ಇವಾಗ ಫಾರ್ ಎಕ್ಸಾಂಪಲ್ ಒಬ್ರು ಲೇಡಿ ಬಂದ್ರು, ಆ ಮೇಡಮ್ ಬಂದ್ಬಿಟ್ಟು ಅವ್ರಿಗೆ +1 -1 ಅಂತ ಅದ್ ಏನಂತಾನೆ ಗೊತ್ತಿಲ್ಲ. ಅವ್ರು ನಾರ್ಮಲ್ ಆಗಿ ಬಂದ್ರು, ಅವ್ರಿಗೆ ಹೈಟ್ ಒಂದು ಪ್ರಾಬ್ಲಮ್ ಇತ್ತು. ಅಲ್ಲಿ ಬಂದ್ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಈ ತರ ಪ್ರಾಬ್ಲಮ್ ಇದೆ ಅಂತ. ಈ ತರ ಪ್ರಾಬ್ಲಮ್ ಸುಮಾರು ಜನ ಗೊತ್ತಿಲ್ಲ. ಈ ಕ್ಯಾಂಪ್ ಮಾಡಿರೋ ಉದ್ದೇಶ ಅದೇ. ಬಂದು ಅವ್ರ ಮೈನಸ್ ಏನು, ಅವ್ರ ಪ್ಲಸ್ ಏನು ಅದೆಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಇವಾಗ ಅವ್ರಿಗೆ ಗೊತ್ತಾಯ್ತು, ನನ್ಗೇನೋ ಪ್ರಾಬ್ಲಮ್ ಇದೆ ಅಂತ ಸ್ಪೆಕ್ಸ್ ತಗೊಂಡ್ರು. ಇದು ಬಿಟ್ಟಿದ್ರೆ ಅದು ಪ್ಲಸ್ ಹೋಗ್ತಾ ಇರುತ್ತೆ, 1 ಇಂದ 2 ಇಂದ 3 ಇಂದ ಆತರ ಹೋಗ್ತಾನೆ ಇರುತ್ತೆ. ಇವಾಗ ಅವ್ರಿಗೆ ಗೊತ್ತಾಯ್ತು, ಅವ್ರು ಖುಷಿ ಆಗ್ಬಿಟ್ಟು ಬಂದು ಕೇಳಿದ್ರು, ಥ್ಯಾಂಕ್ಸ್ ಅಪ್ಪ, ನನ್ಗೆ ಗೊತ್ತೇ ಇಲ್ಲ ಈ ತರ ಆಯ್ತಂತ. ಇವಾಗ ಈ ಟೆಸ್ಟ್ ಆದ್ಮೇಲೆ ನನ್ಗೆ ಗೊತ್ತಾಯ್ತು ಈ ತರ ನನ್ ಕಣ್ಣಲ್ಲಿ ನಾರ್ಮಲ್ ಪ್ರಾಬ್ಲಮ್ ಇದೆ, ಅದು ಹೋಗ್ತಾ ಸರಿ ಆಗುತ್ತೆ ಅಂತ, ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ಕೊಂಡು ಹೋಗುದು. ಇದೆ ಈ ತರ ಪಬ್ಲಿಕ್ ಯುಟಿಲಿಟಿನ ಎಲ್ಲ ಮಾಡ್ಕೊಂಡು ಹೋಗ್ಬೇಕಂತ ನನ್ನ ಉದ್ದೇಶ ಅಷ್ಟೇ. ಇನ್ನೇ ಒಂದು ವಿಷಯ ಸರ್, ದೇವರಿಗೆ ಸೇವೆ ಮಾಡ್ತಾ ಏನ್ ಅನ್ಸುತ್ತೆ ಸರ್? ಸರ್, ಫಸ್ಟ್ ಏನಂದ್ರೆ ನಮ್ ದೇವ್ರು ಫಸ್ಟ್ ಬ್ಲೆಸ್ಸಿಂಗ್ಸ್ ಎಲ್ಲ ಇವ್ರಿಗೆ ಇರ್ಬೇಕು. ಯಾಕಂದ್ರೆ ದೇವರು ಡೈರೆಕ್ಟ್ ಆಗಿ ಇದ್ ಮಾಡಕ್ಕಲ್ಲ. ಈ ತರ ಒಬ್ಬರನ್ನ ನಾಮಿನೇಟ್ ಮಾಡ್ಬಿಟ್ಟು ಈ ತರ ಕೆಲಸ ಕಾರ್ಯಕ್ರಮ ಮಾಡ್ತಾರಲ್ಲ, ಅವ್ರನ್ನೇ ನಾವು ಇದ್ ಮಾಡ್ತಾ ಇದೀವಿ. ಅದಕ್ಕೆ ನಾವು ಬೆಸ್ಟ್ ಚೂಸ್ ಮಾಡಿದೀವಿ. ನಾನು ಅವರು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ, ಬೆಸ್ಟ್ ಚೂಸ್ ಮಾಡ್ಬೇಕು. ಬೆಸ್ಟ್ ಯಾಕೆ ಚೂಸ್ ಮಾಡ್ತೀವಿ ಅಲ್ಲಿ, ಈ ತರ ಕೆಲಸ ಕಾರ್ಯಗಳು ಆಗ್ಬೇಕು. ಅದಕ್ಕೆ ಒಂದೇ ಉದ್ದೇಶದಿಂದ ನಾವು ನಾಮಿನೇಟ್ ಮಾಡಿದೀವಿ. ಇನ್ನೊಂದು, ನಾವೇನು ರಾಜಕಾರಣದ ಬಗ್ಗೆ ನಾವೇನು ಮಾತಾಡ್ತಿಲ್ಲ, ಇಷ್ಟು ಒಳ್ಳೆ ಕೆಲಸ ಮಾಡಿದಾಗ ಇವ್ರು ಅಗಸ್ಟಿನ್ ಅವರು ಇರ್ಬೋದು, ಅವ್ರೇನಾದ್ರು ಯಾವ್ದೋ ಒಂದು ಪಕ್ಷದಲ್ಲಿ ಒಂದು ಕಾರ್ಪೊರೇಟರ್ ಇನ್ನೂ ಬಡವ ಒಳ್ಳೇದಾಗುತ್ತಲ್ಲ ಸರ್. ಇವಾಗಲೇ ನಾನು ಮಾತಾಡಿ 2 ದಿನ ಆಯ್ತು, 3ನೇ ದಿನ ಕ್ಯಾಂಪ್ ಹಾಕ್ಬಿಟ್ರು. ಇದ್ರಲ್ಲೇ ಗೊತ್ತಾಯ್ತು ನಾನು ಏನ್ ಹೇಳ್ಬೇಕಂತ. ಆನ್ಸರ್ ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ನಾವು ನಮ್ಮ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ, ನಮ್ಮ ಏರಿಯಾ ಪಬ್ಲಿಕ್ ಎಲ್ಲ ಇದ್ ಮಾಡ್ಬಿಟ್ಟು ಈ ಕ್ಯಾಂಪ್ ಒಂದು ಮಾಡೋಣ ಅಂತ 2 ದಿನ ಹೇಳಿರೋದು, 3ನೇ ದಿನ ಕ್ಯಾಂಪ್ ಆಯ್ತು. ಇದ್ರಲ್ಲೇ ಗೊತ್ತಾಯ್ತು ಅವ್ರು ಕೆಲಸ ಕಾರ್ಯಕ್ರಮ ಮಾಡ್ತಾರಾ ಇಲ್ವಾ ಅಂತ. ಇದ್ರಲ್ಲೇ ಒಂದ್ ಜೈ ಅಂತ ಪ್ಲಸ್ ಪಾಯಿಂಟ್ ಬಂತಲ್ಲ, ಇದೇ ಸಾಕು ನಮ್ಗೆ. ಮುಂದೆ ಕ್ಯಾಂಪ್ ಆರ್ಗನೈಸ್ ಇಲ್ಲಿಂದ ಬೇರೆ ಲೊಕೇಶನ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬ್ಲಡ್ ಡೊನೇಟ್ ಎಲ್ಲ ಆಗ್ತಾ ಇದೆ. ಇದು ಮುಂದುವರಿಯುತ್ತೆ. ನಮ್ಗೆ ಗೊತ್ತು ಅವ್ರು ಮಾಡ್ತಾರಂತ. ಯಾಕಂದ್ರೆ ಇವಾಗ ಗೊತ್ತಿಲ್ಲ, ಮುಂಚೆಯಿಂದಾನು ಅವ್ರಿಗೆ ಗೊತ್ತೇ ಹೆಂಗ್ ಕೆಲಸ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದ್ರು, ಈ ತರ ಆ ತರ ಕೆಲಸ ಮಾಡ್ತಾರ. ಇಲ್ಲಿ ಹೇಳಿದ್ರೆ 2 ದಿನ ಮಾಡಿದ್ರಲ್ಲ, ಅದೇ ಸಾಕು ನಮ್ಗೆ. ಇನ್ನು ಮುಂದುವರಿಯತ್ತಾನಂತ ನಮ್ಗೆ ಮಾತನ್ನ ಮುಗಿಸ್ತೀವಿ. ಥ್ಯಾಂಕ್ ಯು.